ಕೊಡಿ ಅಣ್ಣ, ಚೀಟಿ ಕೊಡಿ, ನಿಮ್ಮದು ಕೊಡಿ. ಇದೇ ಜಾಸ್ತಿ ನೋವುತ್ತಾ? ಬಿ ಪಿ ಜಾಸ್ತಿ ಇದೆಯಾ? ಓಕೆ, ಇದೇ ನೋವುತ್ತಷ್ಟೇ, ಗಸೆ ಬರುತ್ತೆ ಸ್ಟೆಪ್ಸ್ ಹತ್ತಬೇಕಾದ್ರೆ, ಓಡಾಡಬೇಕಾದ್ರೆ. ಇ ಸಿ ಜಿ ಮಾಡಿಸಿದ್ದೀನಿ, ನಾರ್ಮಲ್ ಅಂತ ಹೇಳಿದ್ದಾರೆ. ಕಾರ್ಡಿಯಾಲಜಿಸ್ಟ್ ಹತ್ರ ಕೇಳಿದ್ದಕ್ಕೆ ಇನ್ನೊಂದು ಸಲ ರಿಪೀಟ್ ಮಾಡಿ ಅಂತ ಹೇಳಿ. ನಾವು ಮಾಡ್ತೀವಲ್ಲ ಫ್ರೀಯಾಗಿ, ಈಗ ಇ ಸಿ ಜಿ ಮಾಡಿಸ್ಕೊಬಂದು ನಾನು ನೋಡಿ ಆಮೇಲೆ ಹೇಳ್ತೀನಿ. ಫೈನ್, ಒಳ್ಳೇದು ಬಿಡಿ. ಯಾಕಂದ್ರೆ ಆ ಡಾಕ್ಟ್ರು ಅವ್ರು ಹೇಳೋದು ಇವ್ರಿಗೆ ಗೊತ್ತಾಗಬೇಕಲ್ವಾ. ನಾವು ಮುಂದೆ ಟೆಸ್ಟ್ ಮಾಡೋದು ನಮ್ಮ ಕನ್ಫರ್ಮೇಷನ್ ಬರುತ್ತೆ. ಅದಕ್ಕೆ ಅವ್ನು ಕೇಳ್ಕೊಂಬಂದೆ ಇ ಸಿ ಜಿ ಮಾಡ್ಸೋಕ್ಕೆ ಬಂದಿದ್ದೆ. ನಿಮಗಂತೂ ಸುಸ್ತಾಗುತ್ತಾ ಅಣ್ಣ? ಗಸೆ ಜಾಸ್ತಿ ಒಂದು ಮೆಟ್ಲಿಕ್ಕರು ಸಾಕು. ಗಸೆ ಹಾಂ, ಇದೇ ನೋವುತ್ತೆ ಯಾವಾಗಾದರೂ? ಇಲ್ಲಿ ನೋವುತ್ತಾ? ನೋವುತ್ತೆ ಜಾಸ್ತಿ. ಬಿ ಪಿ ಚೆನ್ನಾಗಿದೆ, ಐ ಮೀನ್ ಕಡಿಮೆನೇ ಇದೆ, ಬಾರ್ಡರ್ ಇದೆ ಅಷ್ಟೇ. ಗಸೆ ಜಾಸ್ತಿ. ಅದೇ ಕಫ ಇದೆಯಾ? ಮೊದಲು ಸ್ಮೋಕ್ ಮಾಡ್ತಾ ಇದ್ರಾ? ಎಷ್ಟು ವರ್ಷ ಮಾಡಿದ್ರಿ? ಒಂದು 2 ವರ್ಷ ಅಷ್ಟೇ. ಆಮೇಲೆ ಅದು ಬಿಟ್ಬಿಟ್ಟು 5 ವರ್ಷ ಆಗೋಯ್ತು. ಪರವಾಗಿಲ್ಲ, ಇವಾಗ ಇ ಸಿ ಜಿ ಎಕೋ ಮಾಡೋಣ, ಅದೇನು ಎಫೆಕ್ಟ್ ಆಗಿ ಚೆಕ್ ಮಾಡಿಬಿಟ್ಟು ಮಾಡಿಸ್ಕೊಡ್ತೀವಿ, ಫ್ರೀಯಾಗಿ ಮಾಡಿಕೊಡ್ತೀವಿ. ನಿಮ್ದು ಯಜಮಾನ್ರೆ ಗಸೆನಾ? ನೀವು ಬೀಡಿ ಸಿಗರೇಟ್ ಸೇರ್ತಾ ಇದ್ರಿ ಮೊದಲು? ಹಾಂ, ಸೇರ್ತಾ ಇದ್ರಾ? ಪರವಾಗಿಲ್ಲ, ಇದೇ ಟೆಸ್ಟ್ ಮಾಡಿಸ್ಕೊಳ್ಳಿ, ನೋಡೋಣ ಇದೆಲ್ಲ ಏನಾದ್ರು ಅಬ್ನಾರ್ಮಲಿಟೀಸ್ ಇದ್ದರೆ. ಆಗಿತ್ತಾ? ಏನು ಮೆಡಿಸಿನ್ ತೊಗೊತಾ ಇದ್ದೀರಾ ಮತ್ತೆ? ಎಕೋಸ್ಪ್ರಿನ್ ತೊಗೊತಾ ಇದ್ದೀರಾ? ಅದೊಂದೇ, ಅದು ಬಿಟ್ಟು ಮತ್ತೆ ಬಿಡಿ ಸೇರ್ತಾ ಇದ್ದೀರಿ ಇವಾಗ? ಬಿಡಿ ಇವಾಗ ಸೇದಬಾರ್ದು. ಇವಾಗ ಒಂದು ಇನ್ನೊಂದು ರಿಪೀಟ್ ಮಾಡೋಣ ಇ ಸಿ ಜಿ. ಅದು ಮೊನ್ನೆ ಆಗಿತ್ತಲ್ವಾ, ಅದರಿಂದ ಮತ್ತೆ ತೊಂದರೆ ಇದೆಯಾ ಚೆಕ್ ಮಾಡೋಣ. ತೊಂದರೆ ಇದ್ದರೆ ನಾವು ಮಾಡಿಸ್ತೀವಿ ಫ್ರೀಯಾಗೆ, ಓಕೆನಾ? ನಿಮ್ಮದು ಬ್ರದರ್ ಅದು ನೋವುತ್ತಂದು ಆಗಲಿ ಹೇಳಿದ್ರಲ್ಲ ನೀವು. ಬಿ ಪಿ ಏನು ನಾರ್ಮಲ್ಲೇ ಇದೆ, ಬಟ್ ಆದರೂ ಟೆಸ್ಟ್ ಮಾಡಿಸ್ಕೊಳ್ಳಿ ಒಂದು, ಸುಮ್ಮನೆ ಯಾಕೆ, ವಿ ಕಾಂಟ್ ಪ್ರಿಡಿಕ್ಟ್ ಯಾವಾಗ ಏನಾಗುತ್ತೆ ಅಂತ. ಮಾಡಿಸ್ಕೊಂಡಿರಿ, ಆ ಥರ ಅಬ್ನಾರ್ಮಲಿಟೀಸ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೋದು. ಬಟ್ ಬಿ ಪಿ ನಾರ್ಮಲ್ ಇದೆ, ಸ್ವಲ್ಪ ಬಾರ್ಡ್ರ್ ಅಷ್ಟೇ, ಅದಕ್ಕೇನು ಅವಶ್ಯಕತೆ ಇಲ್ಲ ಏನೂ. ಬಟ್ ಇ ಸಿ ಜಿ ಮಾತ್ರ ಮಾಡಿಸ್ಕೊಳ್ಳಿ. ನಿಮ್ಮದು ಕೊಡಿ ಸರ್. ಗುಟ್ಕಾ ಹಾಕ್ತೀರಾ? ಸಿಗರೇಟ್ ಏನು ಸೇರ್ತಾ ಇದ್ದೀರಾ ಮೊದಲು? ಓಕೆ, ಏನು ಇವಾಗ ತುಂಬ ನೋವಾಗುತ್ತಾ? ಬಿ ಪಿ ಏನಾದರೂ ಇದೆಯಾ? ಬಿ ಪಿ ಚೆಕ್ ಮಾಡಿಸ್ಕೊಂಡ್ರಾ? ಯಾವಾಗ ಚೆಕ್ ಮಾಡಿದ್ರಿ? ಇವತ್ತೆಷ್ಟೇ ಚೆಕ್ ಮಾಡಿದ್ರಾ? ಸ್ವಲ್ಪ ಚೆಕ್ ಮಾಡಿಸ್ತೀನಿ ಬಿ ಪಿ ನಾನು. ಬಾಡಿ ಪೇಯ್ನು ಅದು ಬಿಟ್ಟು ಯೂರಿನ್ ಪ್ರಾಬ್ಲಮ್ಸ್ ಆಗುತ್ತಾ? ಯೂರಿನ್ ಹೋಗ್ಬೇಕಾದ್ರೆ ಬಿಟ್ಟು ಹೋಗೋದು? ಯೂರಿನ್ ಒಂದಕ್ಕೆ? ಹಾಂ, ನಿಮ್ಗೆ ಕೊಡಿ ಅಣ್ಣ. ಉಸಿರಾಟ ತೊಂದರೆ ಆಗುತ್ತೆ ನಿಮಗೂ ಅವಾಗ? ಸ್ಮೋಕ್ ಮಾಡ್ತಾಯಿದ್ರಾ? ಇವಾಗೂ ಮಾಡ್ತಾಯಿದ್ದೀರಾ? ಕಡಿಮೆ ಮಾಡಿ ದಯವಿಟ್ಟು. ವಯಸ್ಸಾಗಿದೆ ಅಲ್ಲ, 53 ವರ್ಷ, ಅರ್ಧ ಸೆಂಚುರಿ ಆಗಿದೆ. ಅರ್ಧ ಸೆಂಚುರಿ ಹೆಲ್ತ್ ಕಡೆ ಗಮನ ಕೊಡಿ, ಮಾಡಿಸ್ಕೊಳ್ಳಿ. ತೊಂದರೆ ಇದ್ದರೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಏನು ತೊಂದರೆ ಇಲ್ಲ, ಓಕೆನಾ? ಬಿ ಪಿ ಎಲ್ ಕಾರ್ಡ್ ಇದೆ ಅಲ್ವಾ? ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಶಾಸಕರ ಕಡೆ ಪ್ರದೀಪ್ ಶಾಸಕರ ಕಡೆಯಿಂದ ಒಂದು ಹೆಲ್ತ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ ಮಂಚೇನಹಳ್ಳಿ ಹೋಬಳಿಯಲ್ಲಿ. ಸೊ ತುಂಬ ಚೆನ್ನಾಗಿ ನಡೀತಿದೆ ಆ್ಯಂಡ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಪೇಷಂಟ್ಸ್ ಕೂಡ ಆಲ್ಮೋಸ್ಟ್ 500 ಪೇಷಂಟ್ಸ್ ಮೇಲೆ ಬಂದಿದ್ದಾರೆ. ನಮ್ಮ ಡಾಕ್ಟರ್ಸ್ ಕೂಡ ಸ್ಕ್ರೀನ್ ಮಾಡ್ತಾಯಿದ್ದಾರೆ. ನಮ್ಮ ಲಾಟ್ ಆಫ್ ಇಶ್ಯೂಸ್ ಕೂಡ ಕಂಡು ಬರ್ತಿದೆ. ಕಾರ್ಡಿಯಾಕ್ ಸಂಬಂಧಪಟ್ಟಿರೋದಾಗಿರ್ಬೋದು, ನ್ಯೂರೋ ಆಗಿರ್ಬೋದು, ಸ್ಪೈನು ಮತ್ತು ಯೂರೋ ಕೇಸುಗಳು ತುಂಬ ಕೇಸ್ ಬಂದಿದೆ. ಸೊ ಸ್ಕ್ರೀನ್ ಮಾಡ್ತಿದ್ದಾರೆ. ಸೊ ನೋಡಬೇಕು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ನಂಬರ್. ಆಲ್ಮೋಸ್ಟ್ ನನಗೆ 600-700 ಪೇಷಂಟ್ಸ್ ಆಲ್ರೆಡಿ ಆಲ್ರೆಡಿ ಕ್ಯೂವಲ್ಲಿ ಇದ್ದಾರೆ. 400 ಪೇಷಂಟ್ಸ್ ನೋಡಿದ್ದೀವಿ ನಾವು. ಊಟ ಮುಗಿಸ್ಕೊಂಡು ಒಂದು 200 ಪೇಷಂಟ್ಸ್ ನೋಡಿಕೊಂಡು ಹೋಗಬೇಕು ಅಂತ. ಆ್ಯಂಡ್ ಇದರಲ್ಲಿ ಸುಮಾರು ಪೇಷಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಸೊ ಅವ್ರನ್ನ ನಾವು ಬಂದು ಫ್ರೀಯಾಗಿ ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿದ್ದೀವಿ. ಸೊ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಏನಾದರೂ ನೆಗೆಟಿವ್ ಇದೆ ಅಂದರೆ ಪೇಷಂಟ್ಸ್ಗೆ ಏನು ತೊಂದರೆ ಇಲ್ಲ ಅಂದರೆ ವಾಪಸ್ ಹಂಗೆ ಡ್ರಾಪ್ ಮಾಡ್ತೀವಿ ಸೇಮ್ ಲೊಕೇಶನ್ಗೆ. ತೊಂದರೆ ಇದೆ ಅಂದರೆ ಅಟೆಂಡರ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಸರ್ಜರೀಸ್ ಎಲ್ಲ ಮಾಡಿಸಿ, ಸರ್ಜರೀಸ್ ಆದಮೇಲೆ ಅವ್ರನ್ನ ವಾಪಸ್ ತಲುಪಿಸೋ ಜವಾಬ್ದಾರಿ ತೊಗೊತಿದ್ದೀವಿ. ಸೊ ಥ್ಯಾಂಕ್ ಯು ಪ್ರದೀಪ್ ಸರ್, ಥ್ಯಾಂಕ್ ಯು ಪ್ರಕಾಶ್ ಅಣ್ಣ ಆ್ಯಂಡ್ ಆರ್ಗನೈಸರ್ಸ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ.